ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ಚುರುಕಾಗಿ ನಡೀತಾ ಇದೆ. ಪಟ್ಟಣಗೆರೆ ಜಯಣ್ಣ ಅವರಿಗೆ ಸಂಬಂಧಪಟ್ಟ ಹಾಗಿನ ಶೆಡ್ಗೆ ಎಫ್ಎಸ್ಎಲ್ ಟೀಮ್ ಭೇಟಿ ಕೊಟ್ಟಿದೆ. ಎಫ್ಎಸ್ಎಲ್ ಟೀಮ್ ನಿನ್ನೆ ಕೂಡ ಈ ಶೆಡ್ಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿತ್ತು. ಇವತ್ತು ಮತ್ತೆ ಎಫ್ಎಸ್ಎಲ್ ಟೀಮ್ ಪಟ್ಟಣಗೆರೆ ಜಯಣ್ಣ ಶೆಡ್ಗೆ ಬಂದಿದೆ. ಎಫ್ಎಸ್ಎಲ್ ತಂಡದಿಂದ ಮಹಜರು ಕಾರ್ಯ ನಡೀತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ನಡೆದಂತ ಸ್ಥಳದಲ್ಲಿ ಆ ಟೀಮ್ ನಿಂದ ಎಫ್ಎಸ್ಎಲ್ ಟೀಮ್ ನಿಂದ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಸದ್ಯ 4 ಅಧಿಕಾರಿಗಳು ಟಿಟಿ ವಾಹನದಲ್ಲಿ ಬಂದಿದ್ದಾರೆ. ಗೊತ್ತಿಲ್ಲ, ಹೆಚ್ಚಿನ ಪರಿಶೀಲನೆಯ ಅವಶ್ಯಕತೆ ಇತ್ತು ಅಂತ ಕಾಣಿಸುತ್ತೆ. ವಿಚಾರ ಅಂತ ಅಂದ್ರೆ ನಿನ್ನೆಯೂ ಕೂಡ ಶೆಡ್ಗೆ ಭೇಟಿ ಕೊಟ್ಟಿತ್ತು ಎಫ್ಎಸ್ಎಲ್ ಟೀಮ್. ಇವತ್ತು ಕೂಡ ಅದೇ ಶೆಡ್ಗೆ ಭೇಟಿ ಕೊಟ್ಟು ಹೆಚ್ಚಿನ ಪರಿಶೀಲನೆಯನ್ನ ಎಫ್ಎಸ್ಎಲ್ ಟೀಮ್ ನಡೆಸ್ತಾ ಇದೆ. ನೋಡಿ, ಅಲ್ಲಿ ಫೋರೆನ್ಸಿಕ್ಗೆ ಸಂಬಂಧಪಟ್ಟ ಹಾಗಿನ ಒಂದು ಟಿಟಿ ವೆಹಿಕಲ್ ಇದು. ಇದರಲ್ಲಿರುವಂತಹ 4 ಮಂದಿಯ ತಂಡ ಇವತ್ತು ಮತ್ತೊಮ್ಮೆ ಈ ಜಯಣ್ಣ ಶೆಡ್ಗೆ ಹೋಗಿ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇದೇ ಜಯಣ್ಣ ಶೆಡ್ನಲ್ಲೇ ರೇಣುಕಾಸ್ವಾಮಿಯನ್ನ ಕೊಂದು ಹಾಕಿದ್ರು ಅನ್ನುವಂಥದ್ದು ಈಗಿರುವಂಥದ್ದು ಆರೋಪ. ಸೊ ನಿನ್ನೆನೂ ಕೂಡ ಬಂದು ಪರಿಶೀಲನೆಯನ್ನ ನಡೆಸಿದ್ರು. ಬಹುಶಃ ನಾನು ಮೊದಲೇ ಹೇಳಿದಾಗೆ ಹೆಚ್ಚಿನ ಪರಿಶೀಲನೆಯ ಅವಶ್ಯಕತೆ ಬಿದ್ದಿದೆ ಅಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿನೇ ಎಫ್ಎಸ್ಎಲ್ ಟೀಮ್ ಮತ್ತೊಮ್ಮೆ ಆ ಶೆಡ್ಗೆ ಬಂದಿದೆ. ಅಥವಾ ಈಗ ಸ್ಥಳ ಮಹಜರು ಮಾಡಿಸುವಂತ ನಿಟ್ಟಿನಲ್ಲಿ ಕರ್ಕೊಂಡ್ ಬರ್ತಾರೆ ಆರೋಪಿಗಳನ್ನ. ಹಾಗಾಗಿ ಮತ್ತೆ ಎಫ್ಎಸ್ಎಲ್ ಟೀಮ್ ಅವ್ರ ಸಮ್ಮುಖದಲ್ಲಿ ಎಲ್ಲೆಲ್ಲಿ ಏನೇನು ಆಗಿದೆ ಅನ್ನುವಂತನ್ನ ಅವರಿಂದ ಒಂದು ಕೆಲವೊಂದು ಹೇಳಿಕೆಗಳನ್ನ ಪಡೆದುಕೊಂಡು ಅದಾದ ನಂತರದಲ್ಲಿ ಮತ್ತೆ ಪರಿಶೀಲನೆ ನಡೆಸುತ್ತೆ ಅಂತ ಕಾಣಿಸುತ್ತೆ. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇದೇ ಎಫ್ಎಸ್ಎಲ್ ಟೀಮ್ ಸದ್ಯ ಪಟ್ಟಣಗೆರೆಯ ಈ ಶೆಡ್ಗೆ ಭೇಟಿ ಕೊಟ್ಟಿದೆ.